9 ತಿಂಗಳು ಹೆತ್ತು ಹೊತ್ತು ಸಾಕಿದ ಅಮ್ಮ ಹೆಚ್ಚ, ಇಲ್ಲ ಸಪ್ತಪದಿ ತುಳಿದು ಸಾಯುವವರೆಗೂ ಜೊತೆಯಲ್ಲೇ ಇರುವ ಹೆಂಡತಿ ಹೆಚ್ಚ? ನೀವೇ ಕಾಮೆಂಟ್ ಮಾಡಿ. ಬನ್ನಿ ಕತೆ ಕೇಳೋಣ. ನನ್ನ ಹೆಸರು ಅಂಕಿತ್. ನನ್ನ ಪ್ರೇಯಸಿ ಒಂದು ದಿನ ಒಂದು ಪ್ರಶ್ನೆ ಕೇಳಿದಳು. ನಿನಗೆ ನಾನೆಂದರೆ ತುಂಬ ಇಷ್ಟನಾ ಅಥವಾ ನಿಮ್ಮಮ್ಮ ಎಂದರೆ ತುಂಬ ಇಷ್ಟನಾ ಅಂತ. ಅದಕ್ಕೆ ನಾನು, ನನಗೆ ನೀನೆಂದರೆ ಇಷ್ಟ, ನಮ್ಮಮ್ಮ ಎಂದರೆ ಪ್ರೀತಿ ಎಂದು ಹೇಳಿದೆ. ಅದೇ ಪ್ರಶ್ನೆ ನಮ್ಮ ಮದುವೆಯ ನಂತರ ಕೇಳಿದಳು. ನಿಮಗೆ ಯಾರ ಮೇಲೆ ಪ್ರೀತಿ ಜಾಸ್ತಿ ಇದೆ, ನನ್ನ ಮೇಲಾ ಅಥವಾ ನಿಮ್ಮ ತಾಯಿ ಮೇಲಾ? ಅಮಾಯಕಳಾಗಿ ಅವಳು ಕೇಳಿದ ಪ್ರಶ್ನೆಗೆ ನನಗೆ ನಗು ಬರುತ್ತಿತ್ತು. ನೀನು ನನ್ನ ಪ್ರೀತಿ, ಅಮ್ಮ ನನ್ನ ಪ್ರಾಣ ಅಂತ ಹೇಳಿದೆ. ನಾನು ಆ ರೀತಿ ಹೇಳಿದಾಗಲೆಲ್ಲ ಅವಳು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಸಣ್ಣದಾಗಿ ಸ್ಮೈಲ್ ಕೊಡುತ್ತಿದ್ದಳು. ಆ ರೀತಿ ಪ್ರಶ್ನೆ ಮತ್ತೆ ನನಗೆ 10 ವರ್ಷಗಳ ನಂತರ ಎದುರಾಯಿತು. ಈ ಬಾರಿ ಆ ಪ್ರಶ್ನೆಯಲ್ಲಿ ಪ್ರೀತಿ ಇರಲಿಲ್ಲ, ನಗೇನೂ ಇರಲಿಲ್ಲ. ಅದರ ಬದಲಿಗೆ ಭಯಂಕರವಾದ ದುಃಖವನ್ನು ಪರಿಚಯ ಮಾಡಿತು. ಆ ಪ್ರಶ್ನೆಗೆ ಎದುರು ಬೀಳುವುದಕ್ಕಿಂತ ಸಾಯುವುದೇ ಉತ್ತಮ ಎನಿಸಿತು. ನನಗೆ ಮದುವೆಯಾಗಿ 10 ವರ್ಷ ಕಳೆಯಿತು. ನನಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು. ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಊರಿನಲ್ಲೇ ಇದ್ದರು. ಎಲ್ಲರನ್ನೂ ಬಿಟ್ಟು ಕೆಲಸಗೋಸ್ಕರ ನಾನು ಬೆಂಗಳೂರಿಗೆ ಬರಬೇಕಾಯಿತು. ಆದರೆ ಅಲ್ಲಿ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳಲು ಹೆಂಡತಿ ಇಲ್ಲ. ನನ್ನ ಕಷ್ಟಗಳನ್ನು ಹೇಳಿಕೊಳ್ಳೋಕ್ಕೆ ಅಪ್ಪ ಅಮ್ಮನೂ ಇಲ್ಲ. ಎಲ್ಲ ಗೊತ್ತಿತ್ತು, ನಾನು ಯಾಕೆ ಅವರನ್ನು ಬಿಟ್ಟು ಬಂದೆ? ನಾವು ಬದುಕುವುದು ಪ್ರೀತಿಗೋಸ್ಕರ, ಅನುಬಂಧಗಳಿಗೋಸ್ಕರ. ಅವೇ ಇಲ್ಲದಿರುವ ಜಾಗದಲ್ಲಿ ಯಾಕೆ ಇರಬೇಕು ಎಂಬ ಪ್ರಶ್ನೆ ನನ್ನ ಮೆದುಳಿನಲ್ಲಿ ಕಾಡುತ್ತಿತ್ತು. ಇಷ್ಟರಲ್ಲೇ ಫೋನ್ ರಿಂಗ್ ಆಯಿತು. ಹಲೋ, ನನ್ನ ಗಂಡ ಏನು ಮಾಡ್ತಿದ್ದಾರೆ ಅಂತ ರಾಗ ಎಳೆಯುತ್ತಾ ಕೇಳಿದಳು ಅಂಬಿಕಾ. ನಿನ್ನ ಗಂಡ ಅವರ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಹೌದಾ, ಏನು ಯೋಚನೆ ಮಾಡ್ತಿದ್ದಾರೆ ನನ್ನ ಬಗ್ಗೆ? ನಮ್ಮ ಮಕ್ಕಳಿಬ್ಬರು ನಿನ್ನನ್ನು ಯಾವ ರೀತಿ ನೋಡ್ಕೊಳ್ತಿದ್ದಾರೆ ಅಂತ. ಅವರು ನನ್ನನ್ನು ನೋಡ್ಕೊಳ್ಳೋದಾ? ನಾನೇ ಅವರನ್ನು ನೋಡ್ಕೊಳ್ತಿದ್ದೀನಿ ಎಂದಳು ಅಂಬಿಕಾ ನಗುತ್ತಾ. ಏನು ಮೇಡಮ್ನವರಿವತ್ತು ಅರ್ಧರಾತ್ರಿಯಲ್ಲಿ ಫೋನ್ ಮಾಡಿದ್ದಾರೆ? ನಾನು ಅಷ್ಟೊಂದು ನೆನಪಿಗೆ ಬರ್ತಿದ್ದೀನಾ? ಅದೇನೂ ಇಲ್ಲ. ಅತ್ತೆ ನನ್ನನ್ನು ಬೈದು ಮಕ್ಕಳನ್ನು ರೂಮ್ನಿಂದ ಕರ್ಕೊಂಡು ಹೊರಟೋದ್ರು. ಯಾಕೆ ಬೈದರು? ನೀನೇನು ಹುಚ್ಚು ಕೆಲಸ ಮಾಡಿದೆ ಅಂತ ಕೇಳಿದೆ. ನಾನೇನು ಮಾಡಲಿಲ್ಲ. ಮಕ್ಕಳಿಬ್ರು ಮಂಚದ ಮೇಲೆ ಜಂಪ್ ಮಾಡ್ತಿದ್ರು. ಅತ್ತೆ ಬಂದು ನನ್ನನ್ನು ಬೈದರು. ಅದಕ್ಕೆ ಅಮ್ಮ ಬೈದ್ರಾ? ಅಂದರೆ ಅತ್ತೆ ಬರುವಷ್ಟರಲ್ಲಿ ನಾನು ಅವ್ರ ಜೊತೆ ಸೇರಿ ಮಂಚದ ಮೇಲೆ ಜಂಪ್ ಮಾಡ್ತಿದ್ದೆ ಅಂತ ಮೆಲ್ಲಗೆ ಹೇಳಿದಳು ಅಂಬಿಕಾ. ಅದಕ್ಕೆ ನಾನು ಗಟ್ಟಿಯಾಗಿ ನಗದೆ. ಯಾಕೆ ನಗ್ತಿದ್ದೀರಾ? ಪಾಪ ನಮ್ಮಮ್ಮ 3 ಜನ ತರಲೆ ಮಕ್ಕಳನ್ನು ಹೇಗೆ ಸುಧಾರಿಸ್ತಾಳೆ ಅಂತ ನಗು ಬಂದಿತ್ತು. ನಾನೇನು ತರಲೆ ಮಗು ಅಲ್ಲ. ಸರಿ ಬಿಡು, ಮಕ್ಕಳೇನು ಮಾಡ್ತಾ ಇದ್ದಾರೆ? ಅವರು ಮಾವನವರ ಹತ್ರ ಮಲಗಿದ್ದಾರೆ. ನಾನೀಗ ಅತ್ತೆ ಹತ್ರ ಹೋಗಿ ಮಲಗ್ತೀನಿ. ನಾಳಿದ್ದು ನಮ್ಮ ಮದುವೆ ದಿನ. ಆವತ್ತೇ ನಿಮ್ಮ ಬರ್ಡೇ ಕೂಡ, ನೆನಪಿದೆಯಾ? ಹಾಂ ನೆನಪಿದೆ. ಮನೆಗೆ ಬಂದುಬಿಡೋಣ ಅಂತ ಅಂದ್ಕೊಳ್ತಿದ್ದೀನಿ ಅಂತ ಹೇಳಿದೆ ನಾನು. ಅದಕ್ಕೆ ಅವಳು ತುಂಬ ಸಂತೋಷದಿಂದ ಯಾವಾಗ ಬರ್ತಿದ್ದೀರಾ ಎಂದು ಕೇಳಿದಳು. 1 ತಿಂಗಳಲ್ಲಿ ಕೆಲಸಕ್ಕೆ ರಿಸೈನ್ ಮಾಡಿ ಮನೆಗೆ ಬಂದುಬಿಡೋಣ ಅಂತ ಅಂದ್ಕೊಳ್ತಿದ್ದೀನಿ ಅಂತ ಹೇಳಿದೆ. ಅವಳು ಯಾಕೆ ಏನು ಅಂತ ಏನೂ ಕೇಳಲಿಲ್ಲ. ಹಾಗಂತ ಅವಳ ಮಾತುಗಳಲ್ಲಿ ಆಶ್ಚರ್ಯವೇನೂ ಕಾಣಲಿಲ್ಲ. ಬಂದು ಬಿಡಿ ಎಂದಳು ಸಂತೋಷದಿಂದ. ಯಾಕೆ ಎಂದು ಕೇಳಲ್ವಾ ಅಂತ ನಾನೇ ಕೇಳಿದೆ. ನನಗೆ ನಿಮ್ಮನ್ನು ನೋಡಬೇಕು ಅಂತ ಅನಿಸುತ್ತಿದೆ. ಅಲ್ಲಿಗೆ ನಿಮ್ಮ ಜೊತೆ ಬರ್ತೀನಿ ಅಂದರೆ ಬೇಡ ಅಂದ್ರಿ. ಬೇಗ ಬಂದು ಬಿಡಿ ಎಂದಳು. ನೀನು ಇಲ್ಲಿಗೆ ಬಂದರೆ ಒಬ್ಬಳೇ ಮಕ್ಕಳಿಬ್ಬರನ್ನು ನೋಡಿಕೊಳ್ಳಲು ಆಗುವುದಿಲ್ಲವೆಂದು ಬೇಡ ಅಂದೆ ಅಷ್ಟೇ. ನನಗೆ ಗೊತ್ತು ರೀ. ಸರಿ, ಅತ್ತೆ ಕರೀತಿದ್ದಾರೆ, ನಾನಿಡ್ತೇನೆ ಅಂತ ಹೇಳಿ ಫೋನ್ ಕಟ್ ಮಾಡಿದಳು. ಸ್ವಲ್ಪ ಸಮಯದ ನಂತರ ಮತ್ತೆ ಕಾಲ್ ಮಾಡಿದಳು. ಯಾಕೆ ಅಂಬಿಕಾ, ಮತ್ತೆ ಫೋನ್ ಮಾಡಿದ್ದೀಯಾ? ಏನಾಯಿತು ಅಂತ ಕೇಳಿದೆ. ಏನಿಲ್ಲ ರೀ, ಆಗಲೇ ಹೇಳೋದು ಮರ್ತುಬಿಟ್ಟೆ. ಐ ಲವ್ ಯು ಅಂತ ಹೇಳಿದಳು. ಐ ಲವ್ ಯು ಟು ಅಂದೆ. ಒಂದು ಸಣ್ಣ ಮುತ್ತಿಟ್ಟು ಫೋನ್ ಕಟ್ ಮಾಡಿದಳು. ಬೆಳಗ್ಗೆ ಅಮ್ಮ ಫೋನ್ ಮಾಡಿದರು. ಅಮ್ಮ, ಹೇಗಿದೆಯಾ ಕಣೋ? ಮಗ, ಚೆನ್ನಾಗಿದ್ದೀನಮ್ಮ, ನಿಮ್ಮ ಆರೋಗ್ಯ ಹೇಗಿದೆ? ಅಮ್ಮ, ಚೆನ್ನಾಗಿದ್ದೀನಿ ಕಣೋ, ಪರವಾಗಿಲ್ಲ. ಟಿಫನ್ ತಿಂದಾ? ಮಗ, ಮಾಡಿದೆ ಅಮ್ಮ. ಅಪ್ಪ ಏನು ಮಾಡ್ತಿದ್ದಾರೆ? ಅಮ್ಮ, ನಿಮ್ಮಪ್ಪ ಇಲ್ಲಿ ಏನೋ ತುಂಬ ಹಡಾವಿಡಿ ಮಾಡ್ತಿದ್ದಾರೆ. ಮಕ್ಕಳಿಗೆ ರಜಾ ಹಾಕ್ಸಿ ಪಿಕ್ನಿಕ್ಗೆ ಹೋಗೋಣ ಅಂತ ಬೇಗ ರೆಡಿ ಆಗಿ ಅಂತ ಇದ್ದಾರೆ. ಅಮ್ಮನ ಮಾತು ಕೇಳಿ ನನಗೆ ಸಣ್ಣದಾಗಿ ನಗು ಬಂದಿತ್ತು. ಸರಿ ಅಮ್ಮ, ಆಫೀಸ್ಗೆ ಲೇಟ್ ಆಗುತ್ತೆ, ನಾನು ಸಾಯಂಕಾಲ ಫೋನ್ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡಿದೆ.
ಆಫೀಸ್ನಲ್ಲಿ ನಾಳೆ ನನ್ನ ಬರ್ಡೇ ಅಂತ ಯಾರಿಗೂ ಹೇಳಲಿಲ್ಲ. ಆದರೆ ಒಬ್ಬ ಹುಡುಗಿ ಮಾತ್ರ ನಾಳೆ ನನ್ನ ಬರ್ಡೇ ಅಂತ ತಿಳಿದುಕೊಂಡಿದ್ದಾಳೆ. ನಾನು ಕಾಲೇಜಿನಲ್ಲಿ ಓದುತ್ತಿರಬೇಕಾದರೆ ಆ ಹುಡುಗಿ ನನ್ನ ಜೂನಿಯರ್, ಈಗ ನನ್ನ ಕೊಲೀಗ್. ಅವಳ ಹೆಸರು ಕಾವ್ಯ. ನನಗೆ ಪಾರ್ಟಿ ಬೇಕು ಅಂತ ಕೇಳಿದಳು. ಸರಿ, ನಾಳೆ ಎಲ್ಲರಿಗೂ ಕೊಡಿಸುತ್ತೇನೆ ಅಂತ ಹೇಳಿದೆ. ನನಗೆ ಎಲ್ಲರ ಜೊತೆಯಲ್ಲಿ ಬೇಡ, ಸಪ್ರೇಟಾಗಿ ಬೇಕು ಎಂದಳು. ಹಾಗಾದರೆ ಸಾಯಂಕಾಲ ರೆಸ್ಟೋರೆಂಟ್ಗೆ ಹೋಗೋಣವಾ ಎಂದೆ. ಬೇಡ ಅಂಕಿತ್, ನಿಮ್ಮ ಮನೆಯಲ್ಲೇ ಡಿನ್ನರ್ ಮಾಡೋಣ ಎಂದಳು. ಸರಿ ಅಂತ ಹೇಳಿದೆ. ಡಿನ್ನರನ್ನು ಪ್ರಿಪೇರ್ ಮಾಡಿ ಕಾವ್ಯಾಳಿಗೋಸ್ಕರ ಕಾಯುತ್ತಿದ್ದೆ. ಕಾವ್ಯ ಬಂದಳು. ಏನು ನಿನ್ನ ಗಂಡ ಜೊತೆ ಬರ್ತೀರಾ ಅಂದ್ಕೊಂಡಿದ್ದೆ, ಆದರೆ ನೀವೊಬ್ಬರೇ ಬಂದಿದ್ದೀರಾ? ಅವರಿಗೆ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ನನ್ನನ್ನು ಇಲ್ಲಿ ಡ್ರಾಪ್ ಮಾಡಿ ಹೋದರು. ಸರಿ ಅಂತ ಹೇಳಿ ಊಟಗಳು ಮಾಡಿ ಕುಳಿತುಕೊಂಡೆವು. ಕಾವ್ಯ ನನ್ನ ಫ್ಯಾಮಿಲಿ ಫೋಟೋ ನೋಡುತ್ತಿದ್ದಳು. ನಿಮ್ಮ ತಾಯಿ ನೋಡಲು ತುಂಬ ಚೆನ್ನಾಗಿದ್ದಾರೆ. ನಿಮ್ಮ ಮಕ್ಕಳು ಸೇಮ್ ನಿಮ್ಮ ಹೆಂಡತಿ ಥರಾನೇ ಇದ್ದಾರೆ. ನಿಮ್ಮದು ಲವ್ ಮ್ಯಾರೇಜ್ ಅಲ್ವಾ? ನಿಮ್ಮ ಲವ್ ಸ್ಟೋರಿ ನನಗೆ ಗೊತ್ತು, ಆದರೆ ನಿಮ್ಮ ತಾಯಿಯ ಬಗ್ಗೆ ನನಗೇನೂ ಗೊತ್ತಿಲ್ಲ. ಸ್ವಲ್ಪ ಹೇಳ್ತೀರಾ? ಅಮ್ಮನ ಬಗ್ಗೆ ಹೇಳೋದಕ್ಕೆ ದೊಡ್ಡದಾಗಿ ಏನಿಲ್ಲ. ಅವರು ಜಾಸ್ತಿ ಓದ್ಕೊಂಡಿಲ್ಲ, ಆದರೂ ಎಲ್ಲ ವ್ಯಾವಹಾರಿಕ ಜ್ಞಾನ ಗೊತ್ತು. ಅಪ್ಪ ಹೇಳಿದ ಮಾತಿಗೆ ಎದುರು ಹೇಳುವುದಿಲ್ಲ. ಹಾಗಂತ ಅಪ್ಪನೂ ಯಾವತ್ತೂ ಅಮ್ಮನಿಗೆ ಇಷ್ಟವಾಗದಿರುವ ಕೆಲಸ ಮಾಡುವುದಿಲ್ಲ. ನಾನು ಹುಟ್ಟಿದ ನಂತರ ನನ್ನನ್ನು ಪ್ರೀತಿಸಲು ಶುರು ಮಾಡಿದರು. ಮತ್ತೆ ನನ್ನ ಹೆಂಡತಿಯನ್ನು, ಈಗ ಮೊಮ್ಮಕ್ಕಳನ್ನು. ತಾಯಿಯಂದಿರಿಗೆ ಪ್ರೀತಿಸುವುದೇ ಅಷ್ಟೇ ಅಲ್ವಾ ಗೊತ್ತಿರುವುದು. ನಿಮಗೆ ನಿಮ್ಮ ತಾಯಿ ಅಂದರೆ ತುಂಬ ಇಷ್ಟ ಅನಿಸುತ್ತದೆ? ಇಲ್ಲ, ನನಗೆ ನನ್ನ ಹೆಂಡತಿ ಅಂದ್ರೇ ತುಂಬ ಇಷ್ಟ. ಅದೇನು ನಿನಗೆ ಗೊತ್ತಾ? ನಮಗೆ ಗೊತ್ತಿಲ್ಲದಂತೆ ಪ್ರೀತಿ 3 ದಿಕ್ಕಿನಲ್ಲಿ ಪ್ರಯಾಣಿಸುತ್ತದೆ. ನಾವು ಹುಟ್ಟಿದಾಗ ತಾಯಿ ನಮ್ಮನ್ನು ಪ್ರೀತಿಸುತ್ತಾಳೆ, ನಂತರ ಹೆಂಡತಿ, ಅದು ಆದ ಮೇಲೆ ವಯಸ್ಸಾದಾಗ ಮಕ್ಕಳು. ಅವರು ತೋರಿಸುವ ಆ ಪ್ರೀತಿನೇ ಶಾಶ್ವತವಾಗಿ ಗಟ್ಟಿಯಾಗಿರುತ್ತದೆ. ಯಾರಿಗೆ ಅವರು ಎದೆಯ ಮೇಲೆ ಕೈ ಹಾಕಿಕೊಂಡು ಯೋಚಿಸಿದರೆ ತಿಳಿಯುತ್ತದೆ. ಹಾಗಾದರೆ ಹೆಂಡತಿ ಇದ್ದಾಗ ತಾಯಿಯ ಮೇಲೆ ಪ್ರೀತಿ ಇರೋದಿಲ್ವಾ? ತಾಯಿ ಕಡೆಯಿಂದ ನೋಡು, ಇರುತ್ತದೆ. ತಾಯಿ ಪ್ರೀತಿ ನಾವು ಹುಟ್ಟಿದಾಗಿನಿಂದ ಶುರುವಾಗುತ್ತದೆ. ಹೆಂಡತಿ ಪ್ರೀತಿ ಸಾಯೋವರೆಗೂ ನಮ್ಮ ಜೊತೆಯಲ್ಲಿ ಇರುತ್ತದೆ. ತುಂಬ ಚೆನ್ನಾಗಿ ಹೇಳಿದ್ರಿ ಅಂತ ಹೇಳಿದ್ಲು ಕಾವ್ಯ. ಟೈಮ್ 11 ಗಂಟೆ ಆಗಿದೆ. ನಿಮ್ಮನ್ನ ಮನೆ ಹತ್ರ ಡ್ರಾಪ್ ಮಾಡಲಾ? ಬೇಡ, ನನ್ನ ಹಸ್ಬೆಂಡ್ ಕೇಕ್ ತಗೊಂಡು ಬರ್ತಿದ್ದಾರೆ. ಕೇಕ್ ಕಟ್ ಮಾಡಿದ ಮೇಲೆ ಹೋಗ್ತೀವಿ ಅಂದ್ಲು ಕಾವ್ಯ. 11:45 ಆದರೂ ಅವರ ಹಸ್ಬೆಂಡ್ ಬರಲಿಲ್ಲ. ಕಾವ್ಯ ಅವರಿಗೆ ಫೋನ್ ಮಾಡ್ತಾನೇ ಇದ್ದಾಳೆ. ಸರಿಯಾಗಿ 12 ಗಂಟೆಗೆ ಕಾಲಿಂಗ್ ಬೆಲ್ ಸೌಂಡ್ ಆಯಿತು. ಅದೇ ಸಮಯಕ್ಕೆ ನನಗೊಂದು ಫೋನ್ ಕಾಲ್ ಬಂದಿತು. ಹಲೋ, ಒಂದು ಕಾರ್ ನಂಬರ್ ಹೇಳಿ, ಈ ಕಾರು ನಿಮ್ಮದೇನಾ ಅಂತ ಕೇಳಿದರು. ಹೌದು, ನಮ್ಮದೇ. ನಿಮ್ಮ ಕಾರಿಗೆ ಬೆಂಗಳೂರು ಹೈವೇನಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದರಲ್ಲಿ ಇರುವವರನ್ನ ಅಪೋಲೋ ಹಾಸ್ಪಿಟಲ್ನಲ್ಲಿ ಜಾಯಿನ್ ಮಾಡಿದೆ ಅಂತ ಹೇಳಿ ಫೋನ್ ಕಟ್ ಮಾಡಿದರು. ಹಿಂದೆಯೇ ಅಂಬಿಕಾಗೆ ಕಾಲ್ ಮಾಡಿದೆ, ಕಾಲ್ ಪಿಕ್ ಮಾಡಲಿಲ್ಲ. ಅಪ್ಪನಿಗೆ ಕಾಲ್ ಮಾಡಿದೆ, ಅವರೂ ಕಾಲ್ ಪಿಕ್ ಮಾಡಲಿಲ್ಲ. ನನಗೆ ಮೈಯೆಲ್ಲ ಬೆವರಿಡಿದು ಕೈಕಾಲುಗಳು ಅದುರುತ್ತಿದ್ದವು. ಏನಾಯಿತು ಅಂಕಿತ್, ಏನಾಯಿತು ಅಂತ ಕಾವ್ಯ ಕೇಳುತ್ತಿದ್ದಾಳೆ. ನನಗೆ ಬಾಯೆಲ್ಲ ಒಣಗಿಕೊಂಡು ಹೋಗ್ತಿದೆ. ತೊದಲುತ್ತಾ ಕಾವ್ಯಳಿಗೆ ವಿಷಯ ತಿಳಿಸಿದೆ. ನಂತರ 3 ಜನ ಹಾಸ್ಪಿಟಲ್ಗೆ ಹೊರಟೆವು. ಅವರು ಇಲ್ಲಿಗೆ ಏನಕ್ಕೆ ಬಂದಿರುತ್ತಾರೆ? ನನ್ನ ಬಡೆಗೆ ಸರ್ಪ್ರೈಸ್ ಮಾಡ್ಲಿಕ್ಕೆ ಬಂದ್ರಾ? ಯಾರಿಗೂ ಏನೂ ಆಗಲಿಲ್ವಲ್ಲ? ಆಸ್ಪತ್ರೆಗೆ ಹೋಗುವ ತನಕ ಇವೇ ಆಲೋಚನೆಗಳೇ. ಆಸ್ಪತ್ರೆಯ ಹೊರಗಡೆ ಪೊಲೀಸರು ನಿಂತಿದ್ದಾರೆ. ನಾವು ಫಾಸ್ಟಾಗಿ ಆಸ್ಪತ್ರೆಯ ಒಳಗೆ ಹೋಗುತ್ತಿರಬೇಕಾದರೆ ಪೊಲೀಸರು ನಮ್ಮನ್ನು ತಡೆದು, ಯಾರು ನೀವು ಅಂತ ಕೇಳಿದರು. ಅವರ ಫ್ಯಾಮಿಲಿಗೆ ಆಕ್ಸಿಡೆಂಟ್ ಆಗಿದೆ, ಅವರನ್ನು ಇಲ್ಲಿ ಜಾಯಿನ್ ಮಾಡಿದ್ದಾರೆ ಅಂತ ಕಾವ್ಯ ಹೇಳಿದಳು. ಒಂದು ಪೇಪರ್ ಮೇಲೆ ಸೈನ್ ಮಾಡಿಸಿಕೊಂಡು ತಕ್ಷಣವೇ ಒಳಗೆ ಕಳಿಸಿದರು. ಆಸ್ಪತ್ರೆ ಪೂರ್ತಿ ಗದ್ದಲೆಯಿಂದ ಕೂಡಿದೆ. ನಾವು ICU ಹತ್ರ ಹೋದೆವು. ನನಗೆ ಗಾಬರಿಯಾಗುತ್ತಿದೆ. ಒಬ್ಬ ಡಾಕ್ಟರ್ ಹೊರಗೆ ಬಂದರು. ಡಾಕ್ಟರ್ ಅವರಿಗೆ ಹೇಗಿದೆ ಅಂತ ಕೇಳಿದೆ. ನೀವು ಅವರಿಗೆ ಏನಾಗುತ್ತೀರಿ? ಅವರು ನನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು ಅಂತ ಹೇಳಿದೆ. ನಿನ್ನ ಮಗನಿಗೆ ಫ್ರ್ಯಾಕ್ಚರ್ ಆಗಿದೆ, ಪ್ರಾಣಕ್ಕೇನೂ ತೊಂದರೆ ಇಲ್ಲ. ನಿಮ್ಮ ತಂದೆಗೆ 2 ಆಪರೇಷನ್ಗಳು ಮಾಡಿದ್ದೆವು, ಅವರು ಕೋಮಾದಲ್ಲಿದ್ದಾರೆ. ನಿನ್ನ ಹೆಂಡತಿ ಹಾಗೂ ತಾಯಿಗೆ ಆಪರೇಷನ್ಗಳು ನಡೆಯುತ್ತಿವೆ. ಈಗಲೇ ಏನೂ ಹೇಳಲು ಆಗುವುದಿಲ್ಲ. ಮತ್ತೆ ನನ್ನ ಮಗಳು? ನಿನ್ನ ಮಗಳು ಅದೃಷ್ಟವಂತಳು, ಸಣ್ಣ ಸಣ್ಣ ಗಾಯಗಳಿಂದ ಹೊರಬಿದ್ದಿದ್ದಾಳೆ ಎಂದು ಹೇಳುತ್ತಿರುವಾಗಲೇ ನರ್ಸ್ ನನ್ನ ಮಗಳನ್ನು ಎತ್ತುಕೊಂಡು ಬಂದಳು. ಅವಳು ಅಮ್ಮ ಅಮ್ಮ ಅಂತ ಅಳುತ್ತಿದ್ದರೆ ನನ್ನ ಹೃದಯ ಕಿತ್ತು ಬಂದಂತಾಯಿತು. ನಾನು ಅವಳನ್ನು ಎತ್ತುಕೊಂಡು ಸಮಾಧಾನ ಮಾಡಲು ಪ್ರಯತ್ನ ಮಾಡಿದೆ, ಆದರೆ ಅವಳು ಅಳು ನಿಲ್ಲಿಸಲೇ ಇಲ್ಲ. ನನ್ನ ಕಣ್ಣಿನಿಂದ ಕಣ್ಣೀರು ನಿಲ್ಲಲೇ ಇಲ್ಲ. ಸುತ್ತೂ ಇರುವವರು ಕರುಣೆಯಿಂದ ನಮ್ಮನ್ನೇ ನೋಡುತ್ತಿದ್ದಾರೆ.
ಕಾವ್ಯ ನನ್ನಿಂದ ಮಗುವನ್ನು ತೆಗೆದುಕೊಂಡು ಹೊರಗಡೆ ಹೋದಳು. ಕಾವ್ಯಳ ಗಂಡ ನನ್ನ ಜೊತೆಯಲ್ಲೇ ಇದ್ದು ಧೈರ್ಯ ಹೇಳುತ್ತಿದ್ದ. ಸ್ವಲ್ಪ ಸಮಯದ ನಂತರ ಮಗು ಮಲಗಿತು. ಐಸಿಯುಯಿಂದ ಡಾಕ್ಟರ್ ಹೊರಗೆ ಬಂದರು. ಡಾಕ್ಟರ್, ಅವರಿಗೆ ಹೇಗಿದೆ? ನಿಮ್ಮ ತಾಯಿಯ 2 ಕಿಡ್ನಿಗಳಿಗೂ ಪೆಟ್ಟಾಗಿದೆ. ತಕ್ಷಣವೇ ಬೇರೆ ಕಿಡ್ನಿಗಳು ಅರೇಂಜ್ ಮಾಡಬೇಕು. ನಿಮ್ಮ ಹೆಂಡತಿಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು. ಹಾಗಾದರೆ ಬೇಗ ಮಾಡಿ ಡಾಕ್ಟರ್. ದುಡ್ಡು ಎಷ್ಟಾದರೂ ಪರವಾಗಿಲ್ಲ, ಪ್ಲೀಸ್ ಡಾಕ್ಟರ್ ಎಂದರು ಅಂಕಿತ್. ಪಾರ್ಟ್ಸ್ ನಮ್ಮ ಹತ್ರ ಸ್ಟಾಕ್ ಇಲ್ಲ ಸರ್, ಬೇರೆ ಕಡೆಯಿಂದ ತರಿಸಬೇಕು. ಆದರೆ ನಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ. ಒಂದು ಅರ್ಧ ಗಂಟೆಯಲ್ಲಿ ಆಪರೇಷನ್ ಸ್ಟಾರ್ಟ್ ಮಾಡಬೇಕು. ಆ ಮಾತು ಕೇಳಿ ನನಗೆ ಆಘಾತವಾಯಿತು. ಏನು ಮಾಡುವುದು ಅಂತ ನನಗೆ ದಿಕ್ಕು ತೋಚದೆ ಡಾಕ್ಟರನ್ನೇ ಕೇಳಿದೆ, ಈಗ ಏನು ಮಾಡುವುದು ಅಂತ. ಅವರು ಹೇಳುವುದಕ್ಕೆ ಸಂಕೋಚ ಪಡುತ್ತಾ ನನ್ನ ಮುಂದೆ ಒಂದು ಪ್ರಶ್ನೆ ಇಟ್ಟರು. ಅವರಿಬ್ಬರದು ಒಂದೇ ಬ್ಲಡ್ ಗ್ರೂಪ್. ನಿಮ್ಮ ತಾಯಿ ಹೃದಯ ನಿಮ್ಮ ಹೆಂಡತಿಗೆ ಇಟ್ಟರೆ ನಿಮ್ಮ ಹೆಂಡತಿ ಬದುಕುತ್ತಾರೆ. ಇಲ್ಲ ಅಂದರೆ ನಿಮ್ಮ ಹೆಂಡತಿಯ ಕಿಡ್ನಿಗಳು ನಿಮ್ಮ ತಾಯಿಗೆ ಇಟ್ಟರೆ ಅವರೂ ಬದುಕುತ್ತಾರೆ. ಇಬ್ಬರಲ್ಲಿ ಒಬ್ಬರನ್ನೇ ನಾವು ಕಾಪಾಡಿಕೊಳ್ಳಲು ಸಾಧ್ಯ. ಬೇಗ ನಿಮ್ಮ ನಿರ್ಧಾರವನ್ನು ತಿಳಿಸಿ. ಇನ್ನು ಮುಂದೆ ನೀವು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟು ಹೋದರು. ನನ್ನ ಮೆದುಳು ಕೆಲಸ ಮಾಡುವುದೇ ನಿಲ್ಲಿಸಿಬಿಟ್ಟಿದೆ. ದುಃಖ ನನ್ನ ಹೃದಯಕ್ಕೆ ತಗಲುತ್ತಿದೆ. 9 ತಿಂಗಳು ಹೆತ್ತು ಹೊತ್ತು ಸಾಕಿದ ತಾಯಿಯನ್ನು ಕಾಪಾಡಿಕೊಳ್ಬೇಕಾ? ಅಥವಾ ನನ್ನ ಜೊತೆ ಸಪ್ತಪದಿ ತುಳಿದು ನನ್ನ ಕಷ್ಟ ಸುಖಗಳಲ್ಲಿ ಜೊತೆಯಲ್ಲಿ ಇರುತ್ತೇನೆ ಎಂದು ಪ್ರಮಾಣ ಮಾಡಿದ ಹೆಂಡತಿಯನ್ನು ಕಾಪಾಡಿಕೊಳ್ಳಬೇಕಾ ಎಂದು ದುಃಖ ಬಿಕ್ಕಳಿಸಿ ಬರುತ್ತಿದೆ. ನನ್ನಿಂದ ಕಂಟ್ರೋಲ್ ಮಾಡಿಕೊಳ್ಳೋಕ್ಕೆ ಆಗುತ್ತಿಲ್ಲ. ಜೋರಾಗಿ ಅಳುತ್ತಾ ಗೋಡೆಗೆ ಹೊಡೆಯುತ್ತಿದ್ದೇನೆ. ನನ್ನ ಕಿರುಚಾಟಕ್ಕೆ ನನ್ನ ಮಗಳು ಎದ್ದು ಜೋರಾಗಿ ಅಳಲು ಶುರು ಮಾಡಿದಳು. ನಾನು ಕಣ್ಣುಗಳನ್ನು ಒರೆಸಿಕೊಂಡು ಅವಳನ್ನು ಎತ್ತಿಕೊಂಡು ಸುಧಾರಿಸುತ್ತಿದ್ದೇನೆ. ಎಲ್ಲರೂ ನಾನು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಅಂತ ಕಾಯುತ್ತಿದ್ದಾರೆ. ನನ್ನಿಂದ ಯಾವ ನಿರ್ಧಾರವೂ ತೆಗೆದುಕೊಳ್ಳಲು ಆಗುತ್ತಿಲ್ಲ. ಡಾಕ್ಟರ್ ಹೊರಗೆ ಬಂದು, ಸರ್, ಯಾವ ನಿರ್ಧಾರಕ್ಕೆ ಬಂದ್ರಿ ಅಂತ ಕೇಳಿದರು. ನನ್ನಿಂದ ಯಾವ ಸಮಾಧಾನವೂ ಇಲ್ಲ. ಹಾಗೆ ಮಗುನ ಎತ್ತಿಕೊಂಡು ನೆಲ ನೋಡಿಕೊಂಡು ಇದ್ದುಬಿಟ್ಟೆ. ಸರ್, ಲೇಟ್ ಆದರೆ ಇಬ್ಬರನ್ನೂ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಮತ್ತೆ ಮತ್ತೆ ಕೇಳುತ್ತಿದ್ದಾರೆ. ಅವರ ಹೆಂಡತಿಯನ್ನು ಕಾಪಾಡಿ ಎಂದಳು ಕಾವ್ಯ. ನಾನೇನಾದರೂ ಹೇಳಬಹುದೆಂದು ಡಾಕ್ಟರ್ ನನ್ನ ಕಡೆಯೇ ನೋಡುತ್ತಾ ಹೊರಟು ಹೋದರು. ಕಾವ್ಯ ಹೇಳಿದ ಮಾತು ನನಗೆ ಕೇಳಿಸಿತು. ಆದರೆ ನಾನು ಸ್ಪಂದಿಸಲಿಲ್ಲ. ಬಹುಶಃ ಅದೇ ಸರಿಯಾದ ನಿರ್ಧಾರ ಆಗಿರುತ್ತದೆ. ಆದರೆ ನನಗೆ ಆ ನಿರ್ಧಾರ ಇಷ್ಟವಾಗಲಿಲ್ಲ. ಹಾಗಂತ ನನ್ನ ಮನಸ್ಸು ಆ ನಿರ್ಧಾರಕ್ಕೆ ಅಡ್ಡಿ ಹೇಳಲಿಲ್ಲ. ಕಾವ್ಯ ಹಾಗೂ ಅವರ ಗಂಡ ನನ್ನ ಪಕ್ಕದಲ್ಲೇ ಕೂತು ನನಗೆ ಧೈರ್ಯ ಹೇಳುತ್ತಿದ್ದಾರೆ. ಹೀಗೆ ಅಂಬಿಕಾಳ ಆಪರೇಷನ್ ಮುಗಿಯಿತು. ಅಮ್ಮನ ಅಂತ್ಯಕ್ರಿಯೆಗಳೆಲ್ಲವೂ ಮುಗಿಸಿ ಮನೆಗೆ ಹೋದೆವು. ಅಮ್ಮನ ನೆನಪುಗಳೆಲ್ಲ ಮನೆ ತುಂಬ ತುಂಬಿಕೊಂಡಿದ್ದವು. ಅಮ್ಮ ಇಲ್ಲ ಎನ್ನುವ ನೋವನ್ನು ಮರೆಯಲು ಸಾಧ್ಯವೇ ಆಗಲಿಲ್ಲ. ಹೀಗೆ 4 ತಿಂಗಳು ಕಳೆಯಿತು. ನಿಮ್ಮ ತಂದೆ ಕೋಮಾದಿಂದ ಹೊರಬಂದರೆಂದು ಆಸ್ಪತ್ರೆಯಿಂದ ಫೋನ್ ಬಂತು. ನಾನು ಅಂಬಿಕಾ ಆಸ್ಪತ್ರೆಗೆ ಹೋದೆವು. ನಾವು ಹೋಗುವುದಕ್ಕೆ ಮುಂಚೆನೇ ಡಾಕ್ಟರ್ ನಡೆದಿದ್ದೆಲ್ಲ ನಮ್ಮ ತಂದೆಗೆ ಹೇಳಿದ್ದರು. ನಾನು ಅಪ್ಪನ ಬಳಿ ಹೋದಾಗ ಅವರು ನನಗೆ ಕೇಳಿದ ಮೊದಲ ಪ್ರಶ್ನೆ, ನಿಮ್ಮ ಅಮ್ಮ ಎಲ್ಲಿ? ಅವರ ಕಣ್ಣುಗಳು ಕಣ್ಣೀರಿಂದ ತುಂಬಿ ಹೋಗಿವೆ. ಅವರ ಪ್ರಶ್ನೆಗೆ ನನ್ನ ಕಡೆಯಿಂದ ಯಾವ ಸಮಾಧಾನವೂ ಇಲ್ಲ. ನಿನಗೆ 9 ತಿಂಗಳು ಹೆತ್ತು ಹೊತ್ತು ಸಾಕಿದ ತಾಯಿಗಿಂತ ನಿನ್ನೆ ಮೊನ್ನೆಯ ಬಂದಿದ್ದ ನಿನ್ನ ಹೆಂಡತಿಯೇ ಹೆಚ್ಚಾದಳ ಅಂತ ಕೇಳಿದರು. ಆ ದಿನ ನಾನು ನನ್ನ ಹೆಂಡತಿಯ ಬಗ್ಗೆ ಯೋಚನೆ ಮಾಡಲಿಲ್ಲ. ನನ್ನ ಮಕ್ಕಳ ತಾಯಿಯ ಬಗ್ಗೆ ಯೋಚನೆ ಮಾಡಿದೆ. ಅವರಿನ್ನೂ ತುಂಬ ಚಿಕ್ಕವರು. ಅಮ್ಮ ಅನ್ನೋದು ಬಿಟ್ಟರೆ ಅವರಿಗಿನ್ನೇನೂ ಗೊತ್ತಿಲ್ಲ. ಅವರಿಗೆ ತಾಯಿಯನ್ನು ದೂರ ಮಾಡಿಬಿಟ್ಟರೆ ಅವರಿಗೆ ಬುದ್ಧಿ ಬಂದ ಮೇಲೆ ನನ್ನ ತಾಯಿ ಎಲ್ಲಿ ಅಂತ ಕೇಳಿದಾಗ ನಾನು ಏನು ಹೇಳಲಿ? ನಾನು ನನ್ನ ತಾಯಿಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಅವರಿಗೆ ತಾಯಿಯನ್ನು ದೂರ ಮಾಡುವುದು ನ್ಯಾಯ ಅನಿಸಲಿಲ್ಲ. ಅಮ್ಮ ನನ್ನಿಂದ ದೂರ ಆಗಿದ್ದಾಳೆ ಎಂದು ನಾನು ಅಂದುಕೊಳ್ಳುತ್ತಾ ಇಲ್ಲ. ಅವರ ಹೃದಯ ಬಡಿತದಿಂದ ನಮ್ಮ ಜೊತೆಯೇ ಯಾವಾಗಲೂ ಇರ್ತಾರೆ. ನನ್ನ ಮಕ್ಕಳಿಬ್ಬರೂ ಅವರ ತಾತನ ಬಳಿ ಹೋಗಿ ಅವರ ಪುಟ್ಟ ಪುಟ್ಟ ಮಾತುಗಳಿಂದ ತೊದಲುತ್ತಾ, ಹೇಗಿದ್ದೀರಾ ತಾತ ಎಂದು ಕೇಳಿದರು. ಅವರು ನಗುತ್ತಾ ಕೇಳಿದ ಮುಗ್ಧ ಮಾತುಗಳಿಗೆ ನನ್ನ ತಂದೆಯ ಮುಖದಲ್ಲೂ ಮುಗುಳ್ನಗೆ ಕಾಣಿಸಿತು. ನನ್ನನ್ನು ಕ್ಷಮಿಸಿ ಕಣೋ, ನಿನ್ನ ನಿರ್ಧಾರವನ್ನು ಶಂಕಿಸಿದ್ದಕ್ಕೆ ಅಂತ ಹೇಳಿ ಅಪ್ಪ ನನ್ನನ್ನು ಕ್ಷಮಾಪಣೆ ಕೇಳಿದರು. ನೀವು ಈ ರೀತಿ ಕೇಳಬಾರದು ಅಪ್ಪ, ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಅದು ನಿಮಗೆ ಅಮ್ಮನ ಮೇಲಿರುವ ಪ್ರೀತಿ ಎಂದು ಹೇಳಿ
ಸಮಾಧಾನ ಮಾಡಿ ಮನೆಗೆ ಕರೆದುಕೊಂಡು ಹೋದೆವು. ಈ ಕಥೆಯಲ್ಲಿ ಅಂಕಿತ್ ತೆಗೆದುಕೊಂಡ ನಿರ್ಧಾರ ಸರಿಯಾ ಅಥವಾ ತಪ್ಪಾ? ಕಾಮೆಂಟ್ ಮಾಡಿ ನಿಮ್ಮ ನಿರ್ಧಾರವನ್ನು ತಿಳಿಸಿ. ಈ ಒಂದು ಕತೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.